ವೇದಿಕೆಯಲ್ಲಿ ಆಸೀನರಿರುವ ಎಲ್ಲ ಗಣ್ಯ ಮಹನೀಯರೇ, ಇಂದಿನ ಈ ಒಂದು ಸನ್ಮಾನವನ್ನು ಸ್ವೀಕರಿಸಲಿರುವ ನಮ್ಮ ವಿಜೇತಾ ಪೈಯವರೇ, ಅದೇ ರೀತಿ ಇಲ್ಲಿ ಆಸೀನರಿರುವ ಎಲ್ಲ ಬಂಧು ಮಿತ್ರರೇ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಬಹಳ ಸಂತೋಷವಾಗ್ತಾ ಇದೆ. ದೇವರಾಯ ಪೈಯವರು ನನಗೆ ಹೇಳಿದರು, ಇಂಥ ಒಂದು ಕಾರ್ಯಕ್ರಮ ಇದೆ, ನೀವು ಬರಬೇಕಂತೇಳಿ. ಸುರಿಗೆ ನಾನು ಸ್ವಲ್ಪ ಅಂಗಡಿಯ ಕೆಲಸದಿಂದ ಬರಲಿಕ್ಕೆ ಆಗ್ತದಾ ಇಲ್ವ ಅಂತ ಹೇಳಿ ದೇವರಾಯ ಪೈಯವರಲ್ಲಿ ಹೇಳಿದೆ, ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಪ್ರಯತ್ನ ಮಾಡ್ತೇನೆ ಅಂಥೇಳಿ. ಆದರೆ ಕೊನೆಗೆ ನಾನು ಡಿಸೈಡ್ ಮಾಡಿದ್ದೇನೆ ಅಂತ ಹೇಳಿದರೆ, ಇಂತಹ ಒಂದು ಅಮೂಲ್ಯವಾದ ಕಾರ್ಯಕ್ರಮ, ಯಾಕಂತೇಳಿ ವಿಜೇತಾ ಪೈಯವರು ಒಂದು ಗೋಲ್ಡ್ ಮೆಡಲನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನಗೆ ಬಹುಶಃ ಇದು ಹೆಮ್ಮೆಯ ವಿಷಯ. ಯಾಕೆಂತೇಳಿದರೆ ಅವರ ಮನೆಯವರಿಗೆ ಎಷ್ಟು ಸಂತೋಷ ಆಗಿದೆಯಾ ಅಷ್ಟೇ ಸಂತೋಷ ನನಗೂ ಆಗಿದೆ. ನನ್ನ ಮಗಳ ಥರವೇ ಆ ಒಂದು ಭಾವನೆ ನನಗೆ ಬಂತು. ಅದಕ್ಕೋಸ್ಕರ ನಾನು ಖಂಡಿತವಾಗಿ ಇದರಲ್ಲಿ ಭಾಗವಹಿಸ್ತೇನೆ ಅಂತೇಳಿ ಬಂದಿದ್ದೇನೆ. ಮುಖ್ಯವಾಗಿ ವಿಜೇತಾ ಅವರ ತಂದೆ ತಾಯಂದಿರು ನಮಗೆ ಬಹಳ ಆತ್ಮೀಯರು. ಲಕ್ಷ್ಮೀಶ್ವರು ಮತ್ತು ನಾವು ಒಂದೇ ನಮ್ಮ ಮನೆ ಇಲ್ಲಿ ಹತ್ತಿರವೇ ಇದೆ. ಅಲ್ಲಿ ಎಲ್ಲರೂ ಸೇರಿ ಒಂದು ಕ್ರಿಕೆಟ್ ಆಡೋದಿತ್ತು. ಅದು ಇವತ್ತಿಗೂ ನಮಗೆ ನೆನಪಿದೆ. ನನ್ನ ತಮ್ಮಂದಿರು, ನಾವು, ಲಕ್ಷ್ಮೀಶರು ಎಲ್ಲರೂ. ಸೊ ಅಂತಹ ಒಂದು ಲಕ್ಷ್ಮೀಶ್ ಪೈ ಅವರ ಮಗಳಿಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಿದರೆ ಇದು ಬಹಳ ಒಂದು ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಯಾಕೆಂತೇಳಿದ್ರೆ ಲಕ್ಷ್ಮೀಶ್ ಪೈ ಅವರು ಮತ್ತು ಅವರ ಮಿಸ್ಸಸ್ ಅವರು ತುಂಬ ಕಷ್ಟಪಟ್ಟು ಅವರು ಕೆಲಸ ಮಾಡ್ತಾರೆ. ಭಾಳ ಕಷ್ಟದಿಂದ ಅವರು ಅವರ ಮಗಳನ್ನು ಓದಿಸಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲ ಇವತ್ತು ದೇವರು ಕೊಟ್ಟಿದ್ದಾನೆ. ಮುಖ್ಯವಾಗಿ ಈಗ ತಾನೇ ಉಷಾ ಮೇಡಮ್ ಅವರು ಹೇಳಿದರು, ಅವಳು LKGಯಿಂದ SSLCವರೆಗೆ ನಮ್ಮ ಶಾಲೆಯಲ್ಲಿ ಓದಿದ್ದಾಳೆ. ಒಳ್ಳೆಯ ರೀತಿಯ ಒಂದು ನಡತೆ ಇದೆ, ಒಂದು ವಿನಯತೆ ಇದೆ. ಅದನ್ನು ನಾವು ಈಗ ತಾನೇ ಕಂಡಿದ್ದೇವೆ. ಈಗ ಉಷಾ ಮೇಡಮ್ ಅವರು ಇಲ್ಲಿಂದ ಹೊರಡುವಾಗ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಇದೆಲ್ಲ ಅವಳಲ್ಲಿರುವ ಒಂದು ಸಂಸ್ಕೃತಿ, ಅವರಲ್ಲಿರುವ ವಿನಯತೆಗೆ ಇದೊಂದು ಸಾಕ್ಷಿ ಅಂತೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಲಕ್ಷ್ಮೀಶ್ ಅವರು ಮೊನ್ನೆ ನನಗೆ ಒಂದು 10 ದಿವಸದ ಮೊದಲು ಬಂದು ಹೀಗೆ ಅವಳಿಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಅಂತೇಳಿ ಹೇಳಿ ಇಲ್ಲಿ ಒಂದು ನಾವು ಫ್ಲೆಕ್ಸ್ ಹಾಕ್ಸ್ತಾ ಇದ್ದೇವೆ ಅಂತೇಳಿ ಹೇಳಿದರು. ಅದಕ್ಕೆ ಬಹಳ ಒಂದು ಸಂತೋಷ ಆಯಿತು. ನನ್ನ ಮಗಳ ಒಂದು ಮಗಳಿಗೆ ಒಂದು ಸಿಕ್ಕಂತಹ ಒಂದು ಫಲವಿದೆಯೋ ಅಥವಾ ಆ ಒಂದು ಗೋಲ್ಡ್ ಮೆಡಲ್ ಸಿಕ್ಕಿದೆಯೋ ಅಷ್ಟೇ ಸಂತೋಷ ನನಗೂ ಈ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಅದರ ನಂತರ ನಾನು ಮನೆಗೆ ಹೋಗಿ ಹೇಳಿದೆ, ಹೀಗೆ ಲಕ್ಷ್ಮೀಶ್ವರ ಮಗಳಿಗೆ ಗೋಲ್ಡ್ ಮೆಡಲ್ ಬಂದಿದೆ ಅಂತೇಳಿ. ಅವರಿಗೆಲ್ಲ ಬಹಳ ಸಂತೋಷ ಆಯಿತು. ಅದೇ ದಿವಸ ರಾತ್ರಿ ನಾವು ಪೇಟೆಗೆ ಹೋಗುವಾಗ ಆ ಫ್ಲೆಕ್ಸಿನ ಹತ್ರ ಬಂದು ಒಂದು ಆನೆಕೆರೆ ಜಂಕ್ಷನಲ್ಲಿ ಫ್ಲೆಕ್ಸ್ ಇತ್ತು. ನನ್ನ ಮಗ, ಸೊಸೆ, ಮಗಳು ಮತ್ತು ಹೆಂಡತಿ ಅಲ್ಲಿ ಬಂದು ನಿಂತು ಅವಳ ಒಂದು ಆ ಫ್ಲೆಕ್ಸನ್ನು ನೋಡಿ ಆನಂದಪಟ್ಟು ನಾವು ಮನೆಗೆ ಬಂದಿದ್ದೇವೆ. ಇಂತಹ ಒಂದು ಒಳ್ಳೆಯ ಒಂದು ವಿಷಯವನ್ನು ನಾವು ಇವತ್ತು ಇಲ್ಲಿ ನೋಡ್ತಾ ಇದ್ದೇವೆ. ಅವಳಿಗೆ ಒಂದು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅವಳ ಮುಂದಿನ ಜೀವನವು ಒಳ್ಳೆಯದಾಗಲಿ, ದೇವರು ಅವಳಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ. ಮಾತ್ರವಲ್ಲ, ಇನ್ನಷ್ಟು ಉನ್ನತ ಸಾಧನೆಯನ್ನು ಅವಳು ಮಾಡುವಂತಾಗಲಿ. ಈ ಸಂದರ್ಭದಲ್ಲಿ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.